ಹೆಲೋ ಫ್ರೆಂಡ್ಸ್, ಕವಿತಾಸ್ ಕಿಚನ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಶೇಂಗಾ ಲಡ್ಡು ಮತ್ತು ಅದೇ ಮಿಕ್ಸಿಯಿಂದ ನಾವು ಹೋಳಿಗೆನ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಬನ್ನಿ ನೋಡೋಣ. ಈ ಥರ ಹೋಳಿಗೆನೂ ಮಾಡ್ಕೋಬೋದು ಆ್ಯಂಡ್ ನೀವು ಅದಕ್ಕೆ ಮಕ್ಕಳಿಗೆ ಟಿಫಿನ್ ಆಗಲಿ ಅಥವಾ ನಿಮಗೆ ತಿನ್ನೋಕ್ಕಾಗಲಿ ನೀವು ಲಡ್ಡು ಕೂಡ ಮಾಡ್ಕೊಳ್ಬೋದು. ಅದಕ್ಕೆ ಬೇಕಾಗಿರೋದು ಶೇಂಗಾ, ಎಳ್ಳು ಮತ್ತು ಬೆಲ್ಲ. ಇವಾಗ ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ, ಅದನ್ನು ಗರಂ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಶೇಂಗಾ ಹಾಕ್ಕೊಂಡು ತಗೊಳ್ಳಿ. ಸರಿಯಾಗಿ ಹುರ್ಕೊಂಡು ತಗೊಳ್ಳಿ. ಈ ಥರ ನಾನು 1/2 kg ಶೇಂಗಾ ತೊಗೊಂಡಿದ್ದೀನಿ. ಒಂದು 1/4 kg ಅಂದರೆ ನಾನು 250 ಗ್ರಾಮ್ನ ಉಂಡೆ ಮಾಡ್ಕೋತಾ ಇದ್ದೀನಿ ಆ್ಯಂಡ್ 250 ಗ್ರಾಮ್ ನಾನು ಹೋಳಿಗೆ ಮಾಡೋಕ್ಕೆ ಇಟ್ಕೋತಾ ಇದ್ದೀನಿ. ಇದು ನನ್ನ ಮಗನಿಗೆ ಟಿಫಿನ್ ಬಾಕ್ಸು ಮತ್ತು ಅಂದರೆ ನನಗೆ ಯಾವಾಗಾದರೂ ಬೇಕು ಅಂತಂದರೆ ನಾನು ಈ ಥರ ಫ್ರೆಶ್ಶಾಗಿ ಮಾಡ್ಕೋತೀವಿ. ಉಂಡೆನ ನಾನು ಡೈಲಿ 2 ಉಂಡೆನ ನಾನು ಟಿಫಿನ್ಗೆ ಹಾಕ್ತೀನಿ ಆ್ಯಂಡ್ ಸ್ವಲ್ಪ ಯಾವಾಗ ಬೇಕು ಅಂತ ಅಂದರೆ ನಾನು ಹೋಳಿಗೆನ ಮಾಡಿ ಟಿಫಿನ್ ಬಾಕ್ಸಿಗೆ ಹಾಕ್ತೀನಿ. ಯಾವಾಗ ಭೀ ಹಿಂಗೆ 10-15 ಈ ಥರ ಮಾಡಿಟ್ಕೊಲ್ಲ, 2 ಅಥವಾ 3 ಈ ಥರನೇ ನಾನು ಹೋಳಿಗೆ ಬೇಕಾದಾಗ ಫ್ರೆಶ್ಶಾಗಿ ಮಾಡಿ ಕೊಡ್ತೀನಿ. ನೋಡಿ, ಇದು ಹಾರ್ಡ್ ಅನ್ನಿಸುತ್ತೆ, ಬಟ್ ಇದು ತುಂಬಾ ಈಸಿ ಹೋಳಿಗೆ ಮಾಡೋದು ಹೇಗೆ ಅಂಥೇಳಿ. ಇವಾಗ ನಾನು ಸ್ವಲ್ಪ ಎಳ್ಳು ಹಾಕ್ಕೊಂಡು ತೊಗೋತಾ ಇದ್ದೀನಿ. ಇದನ್ನು ಕೂಡ ನೀಟಾಗಿ ಹುರ್ಕೊಂಡು ತೊಗೊಳ್ಳಿ. ಎಳ್ಳು ಆಪ್ಷನಲ್ ಇದೆ, ನೀವು ಬೇಕಿದ್ದರೆ ಹಾಕ್ಕೊಳ್ಬೋದು, ಇಲ್ಲ ಬೇಡ ಸ್ಕಿಪ್ ಮಾಡ್ಬೋದು. ನೋಡಿ, ಎಳ್ಳು ಮತ್ತು ಶೇಂಗಾ ತೊಗೊಂಡಿದ್ದೀನಿ. ನೀಟಾಗಿ ಹುರ್ಕೊಂಡು ತೊಗೊಳ್ಳಿ. 2 ನಾನು 1/2 kg ಬೆಲ್ಲ ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಶೇಂಗಾ ಮತ್ತು ಎಳ್ಳು ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಸ್ವಲ್ಪನೇ ಮಿಕ್ಸಿಗೆ ಹಾಕ್ಕೊಂಡು ತೊಗೊಳ್ಳಿ. ಅದನ್ನು ಪೌಡರ್ ಮಾಡ್ಕೊಂಡು ತೊಗೊಳ್ಳಿ. ಜಾಸ್ತಿನೂ ಪೌಡರ್ ಮಾಡೋಕ್ಕೆ ಹೋಗಬೇಡಿ, ಯಾಕೆ ಶೇಂಗಾದ ಹೋಳಿಗೆಗೆ ಸ್ವಲ್ಪ ದಪ್ಪ ಶೇಂಗಾದ ಪೀಸ್ ಇದ್ದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇವಾಗ ನೋಡಿ, ನಾನು ಈ ಥರ ಪೌಡರ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ತೊಗೊಳ್ಳಿ. ಈ ಥರ ಮತ್ತು ಮಿಕ್ಕಿರೋ ಶೇಂಗಾನ ಮತ್ತು ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ನೋಡಿ, ಈ ಥರ ಪೌಡರ್ ಮಾಡ್ಕೊಂಡು ತೊಗೊಳ್ಳಿ. ಇವಾಗ ನೀಟಾಗಿ ಕಲಿಸ್ಕೊಂಡು ತೊಗೊಳ್ಳಿ. ಮತ್ತು ಇವಾಗ ಬೆಲ್ಲನ ಹೀಗೆ ಪೀಸಾಗಿ ಕಟ್ ಮಾಡ್ಕೊಂಡು ತೊಗೊಳ್ಳಿ. ಮಿಕ್ಸಿಗೆ ದೊಡ್ಡ ಪೀಸ್ ಹಾಕೋಕೆ ಹೋಗಬೇಡಿ, ಮಿಕ್ಸರ್ ಖರಾಬಾಗುತ್ತೆ. ಈ ಥರ ಕಟ್ ಮಾಡ್ಕೊಂಡು ತೊಗೊಳ್ಳಿ ಚಾಕುವಿಂದ. ನಾನು ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನೋಡಿ ಹೇಗೆ ಪೌಡರ್ ಆಗಿದೆ ಅಂತೇಳಿ. ಇವಾಗ ಇದನ್ನು ಮಿಕ್ಸ್ ಇದು ಸಣ್ಣದ ಮಾಡಿದ್ದೀವಲ್ಲ ಶೇಂಗಾ, ಅದು ಪೌಡರ್ಗೆ ಇದನ್ನು ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳೋಣ. ಇನ್ನೂ ಸ್ವಲ್ಪ ಶೇಂಗಾ ಮಿಕ್ಕಿತ್ತು, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೋತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಇವಾಗ ಮತ್ತೆ ಇನ್ನೊಂದು ಸಲ ಬೆಲ್ಲ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ತೊಗೊಳ್ಳಿ. ಕೈಯಿಂದ ಕಲಿಸಿದ್ರೆ ಅಷ್ಟು ನೀಟಾಗಿರೋದಿಲ್ಲ. ನೋಡಿ, ನಾನು ಮತ್ತೆ ಇನ್ನೊಂದು ಸಲ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ಪೌಡರ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇದರಲ್ಲಿ ನಾನು 1/2 ಪೌಡರ್ನ ಹೋಳಿಗೆ ಮಾಡೋಕ್ಕೆ ಇಟ್ಕೋತೀನಿ ಆ್ಯಂಡ್ ಇದರಲ್ಲಿ ಇನ್ನೂ ಅರ್ಧ ಉಂಡೆ ಮಾಡೋಕ್ಕೆ ಇಟ್ಕೋತೀನಿ. ಇಷ್ಟು ನಾನು ಹೋಳಿಗೆಗೆ ಇಟ್ಕೋತಾ ಇದ್ದೀನಿ. ಇವಾಗ ಇದನ್ನು ಉಂಡೆ ಮಾಡ್ಕೋತಾ ಇದ್ದೀನಿ. ನೀವು ಡೈಲಿ ಮಕ್ಕಳಿಗೆ 1-2 ಇಲ್ಲ ಅಥವಾ 1 ಡಬ್ಬಿಗೆ ಹಾಕೋಬೋದು ನೀವು ಟಿಫಿನ್ಗೆ, ಬ್ರೇಕ್ ಟೈಮ್ಗೆ ಈ ಥರ ತಿನ್ನೋಕ್ಕೆ ಚಲೋ ಮತ್ತು ಪೌಷ್ಟಿಕವಾಗಿ ಇರುತ್ತೆ. ನಾನು ಡೈಲಿ ನನ್ನ ಮಗನಿಗೆ 2 ಉಂಡೆನ ಕಟ್ತೀನಿ. ಉಂಡೆ ಇಲ್ಲ ಅಂದರೆ ಅವನು ಸ್ಕೂಲಿಗೆ ಹೋಗೋದಿಲ್ಲ. ನೋಡಿ, ಈ ಥರ ನೀವು ಮನೆಯಲ್ಲಿ ಹೋಳಿಗೆಗೆ ಅಂತ ಎತ್ತಿಟ್ಟಿದ್ದೀವಲ್ವ, ಅದು ಕೂಡ ನೀವು ಟಿಫಿನ್ ಬಾಕ್ಸಿಗೆ ಡೈಲಿ ಫ್ರೆಶ್ಶಾಗಿ ಮಾಡಿನೂ ಕೊಡ್ಬೋದು. ನೋಡಿ ಎಷ್ಟು ಈಸಿ ಇದೆ ಮತ್ತು ಉಂಡೆ ಕಟ್ಟೋದು ಮತ್ತು ಶೇಂಗಾದ ಹೋಳಿಗೆನ ಮಾಡೋದು ಅಂತೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ.
ಆ್ಯಂಡ್ ಯಾರಿಗೆಲ್ಲ ಟೇಲರಿಂಗ್ ಕಲಿಯೋದಿದೆ ಅಂದರೆ ನಂದು ಇನ್ನೊಂದು ಚಾನಲ್ ಇದೆ, ಕವಿತಾ ಸ್ಕಿಲ್ ಸ್ಟುಡಿಯೋ. ಅಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.